ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲದ ಮಹತ್ವ. ಜನವರಿ 15 ಬಂತಂದರೆ ಸಾಕು, ಕ್ಯಾಲೆಂಡರ್ನಲ್ಲಿ ಸೂರ್ಯನ ಪಥ ಬದಲಾಗಬಹುದು, ಆದರೆ ನಮ್ಮ ಮನೆಯಲ್ಲಿ ಹಬ್ಬದ ಗೇರ್ ಮಾತ್ರ ಬದಲಾಗೋದಿಲ್ಲ ನೋಡಿ. ಈ ದಿನ ಎಳ್ಳು ಬೆಲ್ಲದ ಒಂದು ಒಳ್ಳೆಯ ಮಹತ್ವವಿದೆ. ಸಂಕ್ರಾಂತಿ ಅಂದರೆ ಕೇವಲ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಜಂಪ್ ಮಾಡುವುದಲ್ಲ. ಇದು ಹಸಿರು ಉಸಿರಾಡುವ ಹಳ್ಳಿಗಳಿಂದ ಹಿಡಿದು ಗದ್ದಲದ ನಗರದ ಅಪಾರ್ಟ್ಮೆಂಟ್ಗಳವರೆಗೂ ಹಬ್ಬುವ ಒಂದು ಮಧುರ ಎಮೋಷನ್. ಈ ದಿನ ಮುಂಜಾನೆ ಎದ್ದ ತಕ್ಷಣ ಮನೆಯ ಅಂಗಳದಲ್ಲಿ ಅರಳುವ ಬಣ್ಣ ಬಣ್ಣದ ರಂಗೋಲಿ ಹಬ್ಬಕ್ಕೆ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟರೆ, ಬಾಗಿಲಿಗೆ ಕಟ್ಟಿದ ಹಸಿರು ಮಾವಿನ ಎಲೆಗಳ ತೋರಣ ಮನೆಯ ಕಲೆಯನ್ನು ಡಬಲ್ ಮಾಡಿಬಿಡುತ್ತದೆ. ಅಡುಗೆ ಮನೆಯಿಂದ ಬರುವ ಬಿಸಿ ಬಿಸಿ ಹುಗ್ಗಿಯ ಸಜ್ಜಿಗೆ ಘಮಘಮ ಮೂಗಿಗೆ ಬಡಿಯುತ್ತಿದ್ದಂತೆ ಹಸಿವು ಕಂಟ್ರೋಲ್ ತಪ್ಪಿಬಿಡುತ್ತದೆ ನೋಡಿ. ಸಂಕ್ರಾಂತಿ ಹಬ್ಬದ ಅಸಲಿ ಹೀರೋ ಅಂದರೆ ಈ ಎಳ್ಳು ಬೆಲ್ಲ. ನಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಇದ್ದರೆ ಅವತ್ತಿನ ದಿನ ಮನೆಯ ಮಂದಿ ಎಲ್ಲರೂ ಸೇರಿ ದಿನಗಟ್ಟಲೆ ಕುಳಿತು ಆ ಒಣ ಕೊಬ್ಬರಿ ಹುರಿದು ಶೇಂಗಾ, ಅಚ್ಚು, ಬೆಲ್ಲದ ಮಿಶ್ರಣವನ್ನು ಸಣ್ಣಗೆ ಹೆಚ್ಚುವಾಗ ಇಡೀ ಮನೆಗೆ ಒಂದು ಮಸ್ತ್ ಫ್ಲೇವರ್ ಹರಡಿಬಿಟ್ಟಿರುತ್ತದೆ. ಸಣ್ಣ ಬಟ್ಟಲುಗಳಲ್ಲಿ ಎಳ್ಳು ಬೆಲ್ಲದ ಜೊತೆಗೆ ಸಕ್ಕರೆ, ಅಚ್ಚುಗಳನ್ನು ಇಟ್ಟು ಅಕ್ಕಪಕ್ಕದ ಮನೆಯವರಿಗೆ ಹಂಚಲು ಹೋಗುವ ಮಕ್ಕಳ ಸಡಗರ ನೋಡಲೇಬೇಕು. ಎಳ್ಳು ಬೆಲ್ಲ ತಿಂದ ಒಳ್ಳೆ ಮಾತಾಡಿ ಎಂಬ ಡೈಲಾಗ್ ಹೊಡೆಯುವಾಗ ವರ್ಷವಿಡೀ ಇದ್ದ ಸಣ್ಣ ಪುಟ್ಟ ಮುನಿಸುಗಳೆಲ್ಲ ಆ ಬೆಲ್ಲದ ಅಂಚಿನಂತೆ ಕರಗಿ ನೀರಾಗಿ ಬಿಡುತ್ತದೆ ನೋಡಿ. ಆಚರಣೆಗಳು ತಳತಲಾಂತರಗಳಿಂದ ಬಂದಿದ್ದರೂ ಇಂದಿಗೂ ಹಿರಿಯರು ಮತ್ತು ಕಿರಿಯರ ನಡುವಿನ ಬಾಂಧವ್ಯಕ್ಕೆ ಒಂದು ಪರ್ಫೆಕ್ಟಾಗಿ ಫೆವಿಕ್ವಿಕ್ ಹಾಕಿದಂತೆ ಗಟ್ಟಿಗೊಳಿಸುತ್ತಾ ಹೋಗುತ್ತದೆ. ಹೀಗಾಗಿ ಸಂಕ್ರಾಂತಿ ಅಂದರೆ ಕೇವಲ ಒಂದು ಡೇಟ್ ಅಲ್ಲ, ಅದು ಕುಟುಂಬದ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಹಂಚಿ ಉಣ್ಣುವ, ಹರಟೆ ಹೊಡೆಯುವ ಮತ್ತು ಪ್ರೀತಿಯನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಒಂದು ಸುಂದರ ವೇದಿಕೆ. ಹಿರಿಯ ಆಶೀರ್ವಾದದ ಪವರ್, ಹೊಸ ಬಟ್ಟೆಗಳ ಸ್ಟೈಲ್, ಅಪ್ಪಟ ದೇಸಿ ತಿನಿಸುಗಳ ಟೇಸ್ಟ್ ಇವೆಲ್ಲವೂ ಸೇರಿ ಸಂಕ್ರಾಂತಿಯನ್ನು ಒಂದು ಮರೆಯಲಾಗದ ಮೆಮೊರಿಯನ್ನಾಗಿ ಮಾಡಿಬಿಡುತ್ತದೆ. ಕರಿ ಎರೆಯುವವರು ಸಂಭ್ರಮ. ಮನೆಯಲ್ಲಿ ಹಬ್ಬದ ಅಸಲಿ ಕಳೆ ಬರುವುದೇ ಸಣ್ಣ ಮಕ್ಕಳಿದ್ದಾಗ. ಕರಿ ಎರೆಯುವ ಸಂಭ್ರಮ ಹೇಗೆಂದರೆ, ಸಂಜೆ ಹೊತ್ತಿಗೆ ಸಂಕ್ರಾಂತಿಯ ಮತ್ತೊಂದು ಕಲರ್ಫುಲ್ ಅಧ್ಯಾಯ ಶುರುವಾಗುತ್ತಾ ಹೋಗುತ್ತೆ. ಅದೇ ಕರಿ ಎರೆಯೋದು ಅಂತ ಹೇಳುತ್ತಾರೆ. ಮನೆಗೆ ಬಂದ ಪುಟ್ಟ ಕಂದಮ್ಮಗಳಿಗೆ ಈ ದಿನ ಸಖತ್ ಡಿಮ್ಯಾಂಡ್ ಇರುತ್ತೆ ನೋಡಿ. ಮಕ್ಕಳಿಗೆ ಹೊಸ ಬಟ್ಟೆ ತೊಡಿಸಿ ಸಣ್ಣದೊಂದು ಕಪ್ಪು ಬೊಟ್ಟು ಇಟ್ಟು ರೆಡಿ ಮಾಡಿದರೆ ಸಾಕು, ಅವರು ಸಾಕ್ಷಾತ್ ಮಕರ ಸಂಕ್ರಾಂತಿಯ ರಾಯಭಾರಿಗಳಂತೆ ಕಾಣುತ್ತಾರೆ. ಈ ಪುಟ್ಟ ಮಕ್ಕಳ ತಲೆ ಮೇಲೆ ಬಣ್ಣ ಬಣ್ಣದ ಹಣ್ಣುಗಳು, ಕಬ್ಬಿನ ತುಂಡು, ಚಿಲ್ಲರೆ ಕಾಸು, ಸಕ್ಕರೆ, ಅಚ್ಚು, ಎಳ್ಳು ಬೆಲ್ಲದ ಮಿಶ್ರಣ ಸುರಿಯುವಾಗ ಸಿಗುವ ಆನಂದವೇ ಬೇರೆ. ಅದು ಕೇವಲ ಹಣ್ಣುಗಳನ್ನು ಸುರಿಯುವ ಆಚರಣೆಯಲ್ಲ. ನನ್ನ ಮಗುವಿನ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲಿ, ಬದುಕು ಈ ಹಣ್ಣುಗಳಂತೆ ಸಿಹಿಯಾಗಿರಲಿ ಎಂದು ಹಿರಿಯರು ಹಾರೈಸುವ ಪ್ರೀತಿಯ ಮಳೆ. ಈ ಹಣ್ಣುಗಳನ್ನು ಆಯ್ದುಕೊಳ್ಳಲು ಮುಗಿಬೀಳುವ ಮಕ್ಕಳ ಗಲಾಟೆ, ಕೆಳಗೆ ಬಿದ್ದ ಕಾಸಿಗಾಗಿ ನಡೆಯುವ ಆ ಸ್ವೀಟ್ ಫೈಟು, ಇದೆಲ್ಲ ಅದು ಅಪ್ಪಟ ದೇಸಿ ಎಂಟರ್ಟೈನ್ಮೆಂಟ್ ಇದ್ದರೆ ಸುಳ್ಳಾಗೋದಿಲ್ಲ. ಹಾಗೆಯೇ ಅಕ್ಕಪಕ್ಕದ ಮನೆಯವರು, ಸಂಬಂಧಿಕರು ಸೇರಿ ಹರಟೆ ಹೊಡೆಯುತ್ತಾ ಮಕ್ಕಳ ತಲೆಗೆ ಈ ಸಮೃದ್ಧಿಯ ಹನಿಗಳನ್ನು ಎರೆಯುವಾಗ ಮನೆಯಲ್ಲಿ ನಗು ಉಕ್ಕಿ ಹರಿತಾ ಇರುತ್ತೆ. ಇದು ಬರೀ ಸಂಪ್ರದಾಯವಲ್ಲ, ಮುಂದಿನ ತಲೆಮಾರಿಗೆ ನಾವು ದಾರೆ ಎರೆಯುತ್ತಿರುವ ಸಂಸ್ಕೃತಿ, ಪರಂಪರೆ. ಏನೋ ನನಗೆ ತಿಳಿದಷ್ಟು ನಾನು ನಿಮಗೆ ಈ ಎಳ್ಳು ಬೆಲ್ಲದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.